ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ ಚೇತೇಶ್ವರ್ ಪೂಜಾ ಗುಜರಾತ್ದವರು ಟೆಸ್ಟಲ್ಲಿ ಪಾರಂಗತರು. ಒನ್ ಡೇದಲ್ಲಿ 5 ಪಂದ್ಯ ಆಡಿ 51 ಮಾಡಿದವರು, T20ಯಲ್ಲಿ ಆಡದವರು ಇವತ್ತು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನಿವೃತ್ತಿ ಆಗಲೇಬೇಕಾದ್ದು, ಎಲ್ಲರಿಗೂ ವಯಸ್ಸಾಗುವುದನ್ನು ಆರಂಭ ಇದ್ದಲ್ಲೇ ಅಂತ್ಯ ಇದ್ದೇ ಇರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಚೇತೇಶ್ವರ್ ಪೂಜಾರವರು ಒಟ್ಟಾರೆ ಎಲ್ಲ ರಂಗಕ್ಕೂ IPLದಲ್ಲೂ ಆಡಿದ್ದಾರೆ. ಎಲ್ಲ ಕ್ಷೇತ್ರ ಅಂದರೆ ಪ್ರಥಮ ದರ್ಜೆಯಲ್ಲಿ ಅಥವಾ ಒನ್ ಡೇ ಇರಲಿ, 2020 ಟೆಸ್ಟ್ಗಳಿರಲಿ, ಎಲ್ಲದರಿಂದ ನಮ್ಗೆ ಸಾಕು ಪಾಠ ಅಂತ ಹೇಳಿದ್ದಾರೆ. ಅದೇ ಕಾಲಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದಗಳು. ಯಾಕಂದ್ರೆ ಅವರು ಆಡಿದಂಥ 103 ಟೆಸ್ಟ್ಗಳಲ್ಲೇ 7,190 ರನ್ ಹೋಗಿ ಗಳಿಸಿದ್ದಾರೆ. ಅದರಲ್ಲಿ 19 ಶತಕಗಳಿದ್ದಾವೆ, 35 ಅರ್ಧ ಶತಕಗಳಿದ್ದಾವೆ. ಸಣ್ಣ ಸಾಧನೆ ಅಲ್ಲ. ಅದರಲ್ಲೂ 2010ರಲ್ಲಿ ಎಂಟರ್ ಆಗುವಂಥ ಈ ಮಹಾನ್ ಆಟಗಾರ ನಿಜವಾಗಿಯೂ ನಮ್ಮ ಗೋಡೆ ಅಂದರೆ ರಾಹುಲ್ ಗಾಂಧಿಯವ್ರು ನೆನಪಿಸುವಂಥವ್ರು. ಭಾಳ ಸ್ಟಡಿಯಾಗಿ ಗಟ್ಟಿಯಾಗಿ ನಿಂತಾಡುವಂಥವ್ರು. ಗವಾಸ್ಕರ್ ಸಂತತಿ ಅವರನ್ನು ಹೇಳಬೇಕಾಗಿದೆ ಇವತ್ತು. ಯಾಕಂದ್ರೆ ಗವಾಸ್ಕರ್ ನಿಜವಾಗಿಯೂ ಟೆಸ್ಟ್ ರಂಗದ ರತ್ನ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಂತರದಲ್ಲಿ ಸಚಿನ್ ಅವರು ಎಲ್ಲ ಬರ್ತಾರೆ. ಆಮೇಲೆ ಬೇರೆ ಏನಾದರೂ ನಾವು ಇವತ್ತು ಟೆಸ್ಟ್ ಆಡೋದನ್ನು ನೋಡ್ಬೇಕಾಗಿದ್ರೆ ಗವಾಸ್ಕರ್ ನೋಡಬೇಕು. ಅದು ಓಪನರ್ ಅವರು. ಇದು ಭಾಳ ಗಮನಿಸ್ಬೇಕಾಗಿತ್ತು. ಆಗಿನ ಕಾಲದಲ್ಲಿ ಹೆಲ್ಮೆಟ್ ಇರಲಿಲ್ಲ. ಹೆಲ್ಮೆಟ್ ಇಲ್ಲದೆ ಕೇವಲ ಕ್ಯಾಪ್ ಮೇಲೆ ಇಟ್ಕೊಂಡು ಆಟ ಆಡಿದಂಥ ಒಂದಿಷ್ಟು ಇಂಜುರಿ ಆಗಲಾರದಂತಹ ವ್ಯಕ್ತಿ. ಡಾನ್ ಬ್ರಾಡ್ಮಂಡರ್ ಅಂತ ದೊಡ್ಡ ಹೆಸರು ಮಾಡಿದಂಥವ್ರು ಗವಾಸ್ಕರ್. ಆನಂತರ ಸಚಿನ್ ಬಂದರು, ಮತ್ತೆ ಬಂದರು, ರಿಕಿ ಪಾಂಟಿಂಗ್ ಅವ್ರು ಬಂದರು. ಮುಂದೆ ಅದೇ ಕಾಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲೇ ನಮ್ಮ ಚೇತೇಶ್ವರ್ ಪೂಜಾರವರು ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿದ್ದು, ಆಡಿದ್ದು, ಮತ್ತು 19 ಶತಕಗಳನ್ನು ಹೊಡೆಸಿದ್ದು, 35 ಅರ್ಧ ಶತಕಗಳನ್ನು ಹೊಡೆಸಿದ್ದು ಏನು ಸಾಣದಲ್ಲ. ಇಂಥ ಒಬ್ಬ ವ್ಯಕ್ತಿ ನಿವೃತ್ತಿ ಆಗಬೇಕಾಗಿತ್ತು. ಆದರೆ ಯಾಕೋ ಏನೋ ಒನ್ ಡೇದಲ್ಲಿ ಯಶಸ್ವಿ ಆಗಿಲ್ಲ. 5 ಒನ್ ಡೇಗಳನ್ನು ಆಡಿದರು, ಕೇವಲ 51 ರನ್ ಹೊಡೆದಿದ್ರು. ಒಮ್ಮೆ ಹೇಳ್ತೀನಿ ನಿಮಗೆ, 60 ಓವರ್ ಆಡಿ ನಮ್ಮ ಗವಾಸ್ಕರ್ ಅವರು 62 ರನ್ ಹೊಡೆದಿದ್ರು ಅನ್ನೋದನ್ನು. ಇದೆಲ್ಲ ನೆನಪಿಸ್ಕೊಂಡಾಗ ನಮಗೆ ಅನ್ನಿಸ್ತದ ಚೇತೇಶ್ವರ್ ಪೂಜಾರ್ ಅವರು ನಿಶ್ಚಿತವಾಗಿಯೂ ಗವಾಸ್ಕರ್ ಅವರು ಉತ್ತರಾಧಿಕಾರಿ. ಆದರೆ ಒಬ್ಬ ಕಲಾತ್ಮಕ ಆಟಗಾರ, ಅದ್ಭುತ ಆಟಗಾರ, ನಿಂತು ಆಡುವಂಥ ಆಟಗಾರ. ಎಂಥ ಬೌಲರ್ ಇದ್ದರೂ ಅದನ್ನು ಎದುರಿಸುವಂಥವ್ರು, ಮೈ ನೋವಾದರೂ ಹೊಡಿಸ್ಕೊಂಡಾದರೂ ಆಡುವಂಥವ್ರು. ಯಾಕಂದ್ರೆ ಗಾಬಾದಲ್ಲಿ ಆಸ್ಟ್ರೇಲಿಯಾದ ನೆಲದಲ್ಲಿ ನಿಂತ್ಕೊಂಡು ಅವತ್ತು ಆಡಿದ್ದ ಆಟ, ಅವರ ತೋರಿಸಿದ ದಿಟ್ಟತನ ಇವತ್ತಿಗೂ ನೆನಪಾಗ್ತದೆ. ಸಾಮಾನ್ಯ ಆಟಗಾರರಲ್ಲ, ಅಷ್ಟು ಮಾದರಿಗಾರ. ಸಾಕಷ್ಟು ಟೆಸ್ಟ್ಗಳನ್ನ ಗೆಲ್ಲಿಸಿಕೊಟ್ಟಂಥವ್ರು. ಜೊತೆಗೆ ಅವರು ಸದಾ ಸವಾಲುಗಳನ್ನ ಎದುರಿಸುವಂಥ ವ್ಯಕ್ತಿಯಾಗಿದ್ದರು. ಆ ವ್ಯಕ್ತಿಯನ್ನು ಈಗಾಗಲೇ ನಿಮಗೆ ರೆಫರ್ ಮಾಡಿದ್ದೀನಿ. ಗಾಬಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಎಂತೆಂಥ ಬೌಲರ್ಗಳಪ್ಪ ಅಂದ್ರೆ, ಮೊದಲೇ ಅದು ಸ್ಪೀಡ್ ಪಿಚ್, ಜೋರಾಗಿ ಬರುತ್ತಿರುವಂಥ ಬೌಲರ್ಗಳು, 145 50 ಕಿಲೋಮೀಟರ್ ಫಾಸ್ಟಲ್ಲಿ ಹೋಗಿರ್ತಿರೋಂಥ ಬೌಲರ್ಗಳು. ಅಂಥವ್ರು ಎದುರು ನಿಂತ್ಕೊಂಡಲ್ಲಿ ಆಡೋದು. ಒನ್ ಡೇದಲ್ಲೇ 2020ಯಲ್ಲಿ ಬ್ಯಾಟ್ ಬೇಸ್ಬೋದು, ಬಿತ್ತು ಹೋತು ಸಿಕ್ಸರ ಹೋಯ್ತು, ವಿಕೆಟ. ಆದರೆ ಇಲ್ಲಿ ಹಂಗಿಲ್ಲ, ನಿಲ್ಲಲೇಬೇಕಾದಂಥದ್ದು. ಮತ್ತು ಅದು ಟೆಸ್ಟ್ನಲ್ಲೇ ಒಬ್ಬ ಬ್ಯಾಟ್ಸ್ಮನ್ ಟೆಸ್ಟ್ ಆಗೇ ಬಿಡ್ತದೆ. ಯಾಕಂದ್ರೆ ಅಲ್ಲಿ ಯಾವ ಬಾಲರ್ ಎಫೆಕ್ಟಿವ್ ಇರ್ತಾರ ಆ ಸಂದರ್ಭದಲ್ಲೇ ಅವರಿಂದಲೇ ಬಾಲ್ ಮಾಡಿಸ್ತಾ ಇರ್ತಾರೆ ಕ್ಯಾಪ್ಟನ್ಗಳು. ಆದಷ್ಟು ವಿಕೆಟ್ ತೆಗಿಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಂಥ ಪ್ರಸಂಗದಲ್ಲೇ ಅಲ್ಲಿ ನಿಂತು ಆಡೋದು ಸಾಮಾನ್ಯ ಇರಲಿಲ್ಲ. ಆ ಕೆಲಸವನ್ನು ನಮ್ಮ ಚೇತೇಶ್ವರ್ ಪೂಜಾರವರು ಒಳ್ಳೆಯ ಧೈರ್ಯದಿಂದ ಮಾಡಿದ್ದಷ್ಟಲ್ಲ, ಮತ್ತು ನಿಶ್ಚಿತವಾಗಿಯೂ ಒಂದು ಗಟ್ಟಿ ಮನೋಭಾವದವರು, ಹಿಂದೆ ಸರಿಯುವಂಥ ಮಾತಿಲ್ಲ. ಈ ಎಲ್ಲ ನೆಲೆಗಟ್ಟಲ್ಲಿ ಅವ್ರನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಈಗ ನಿಮ್ಗೆ ಹೇಳ್ದಂಗೆ T20ಯಲ್ಲಿ
ಅವ್ರಿಗೆ ಸ್ಥಾನ ಸಿಗಲಿಲ್ಲ. ಯಾಕಂದ್ರೆ ಇವ್ರು ಟೆಸ್ಟ್ಗೆ ಅಡ್ಜಸ್ಟ್ ಆದಂಥವ್ರು, ಕೇವಲ ಟೆಸ್ಟ್ಗೆ ಬೇಕಂತೇಳಿ ಆಲ್ರೆಡಿ ಫಿಕ್ಸ್ ಆದಂಥವರು. ಆ ಕಾರಣಕ್ಕಾಗಿ ಇವರಿಗೆ ಒನ್ ಡೇದಲ್ಲೂ ಅವಕಾಶ ಸಿಗಲಿಲ್ಲ. ಕೇವಲ 5 ಒನ್ ಡೇ ಸಿಕ್ಕು. ಅದೇ ಕಾಲಕ್ಕೆ 2020 ಅವ್ರಿಗೆ ಅವಕಾಶ ಸಿಗಲಿಲ್ಲ. ಆದ್ರೆ IPLದಲ್ಲಿ ಆಡಿದರು. ಐ ಪಿ ಎಲ್ದಲ್ಲೂ ಸಹಿತ 30 ಪಂದ್ಯಗಳನ್ನ ಆಡಿ ಹಂಗೆ ಹೇಳ್ಕೊಳ್ಳೋಂಥ ಪ್ರಭಾವಿ ಆಗಲಿ ಅನ್ನೋದು ಅಷ್ಟೇ ಸತ್ಯದ. ಈ ವ್ಯಕ್ತಿ ಇನ್ನೊಂದು ಇಲ್ಲಿ ಗಮನಿಸಬೇಕಾದ್ರೆ ನಮ್ಮ ಹುಬ್ಬಳ್ಳಿಯಲ್ಲೇ ತ್ರಿಬಲ್ ಸೆಂಚುರಿ ಹೊಡೆದಂಥವ್ರು, 3 ಶತಕ ಹೊಡೆದ ಪ್ರಥಮ ದರ್ಜೆ ಆಳದಲ್ಲೇ ತಮ್ಮದೇ ಆದ ಶಕ್ತಿಯನ್ನು ಮೆರೆದಂಥವ್ರು. ಇಂಥ ವ್ಯಕ್ತಿ ಇನ್ನೂ ಇರಬೇಕು ಅಂತ ಅನ್ನಿಸ್ತದೆ. 37ರ ವಯಸ್ಸದಲ್ಲಿ ಹರೆಯದಲ್ಲಿ ಅವ್ರು ರಿಟೈರ್ ಆಗುವಂಥದ್ದು ಅನಿವಾರ್ಯ ಬಂತು. ಯಾಕಂದರೆ ಇವತ್ತು ಕಾಂಪಿಟೇಷನ್ ಡೇ ಟು ಡೇ ಹೆಚ್ಚಾಗ್ತದೆ. ಅದರಲ್ಲೂ 2020 ಮತ್ತು 1 ಡೇಗಳು, ಅದರಲ್ಲೂ 1 ಡೇಗಿಂತ 2020 ಅವತ್ತೆಲ್ಲ ಆಕರ್ಷಣೀಯ. ಹೀಗಾಗಿ ಅದನ್ನು ಯಾಕೋ ಇವರು ರೂಢಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅಥವಾ ಅದಕ್ಕೆ ಹೊಂದಲಿಲ್ಲೋ ಏನೋ. ಯಾಕಂದ್ರೆ ಚಿಕ್ಕಂದಿನಲ್ಲಿ ತಾಯಿನ ಕಳ್ಕೊಂಡಂಥ ಈ ವ್ಯಕ್ತಿ ಶಾಂತ ಸ್ವಭಾವದವ್ರು, ಭಾಳ ಅಟ್ಯಾಕಿಂಗ್ ನೇಚರ್ ಅಲ್ಲ, ಸಹನ ಶಕ್ತಿ ಹೆಚ್ಚಿರೋದರಿಂದ ಈ ಒಂದು ಡಿಫೆನ್ಸ್ಗೆ ಒಂದು ಒತ್ತು ಕೊಡೋ ಜೊತೆಗೆ ಹೊಡೆಯಬೇಕಾದ ಬಾಲನ್ನು ಮಾತ್ರ ಹೊಡೆಯುತ್ತಾ ಉಳಿದ ಬಾಲ್ಗಳನ್ನು ಬಿಡುತ್ತಾ ಹೋಗುವಂಥ ವ್ಯಕ್ತಿ. ಪ್ರತಿಯೊಂದು ಬಾಲ್ನಲ್ಲೂ ಅಬ್ಸರ್ವೇಷನ್ ಇಟ್ಟಂಥ ವ್ಯಕ್ತಿ. ಸಹನಾಮೂರ್ತಿ ಅಂದರೂ ಅಡ್ಡಿಲ್ಲ. ಇಂಥ ವ್ಯಕ್ತಿ ಇವತ್ತು ನಮ್ಮಿಂದ ಆಡುವುದರಲ್ಲಿ ಟೆಸ್ಟ್ನಲ್ಲಿ ನಾವು ಇನ್ನು ಮುಂದಿನ ದಿನದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವರ ನಿವೃತ್ತಿಯಿಂದ ಸ್ಪಷ್ಟ ಆಗಿರುವಂಥದ್ದು. ನಾವು ಸಾಕಷ್ಟು ಪ್ರಯತ್ನ ಮಾಡಿದವರು 2020 ಯಶಸ್ವಿ ಆಗಬೇಕಂತ ಮಾಡಿದ್ದಾರೆ, ಇಲ್ಲಂತಲ್ಲ. ಯಾರಿಗಿಲ್ಲ ರೀ 2020 ಮೇಲೆ ಭಾಗವಹಿಸ್ಕೊಂಡು ಒಂದಿಷ್ಟು ದುಡ್ಡು ಮಾಡ್ಕೋಬೇಕಂತ ಯಾರಿಗಿಲ್ಲ, ಯಾವ ಆಟಗಾರಿಗಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಕ್ರಿಕೆಟ್ಗಿರುವಷ್ಟು ಕ್ರೇಜ, ಕ್ರಿಕೆಟ್ಗಿರುವಷ್ಟು ದುಡ್ಡು ಯಾವ ಆಟದಲ್ಲೂ ಇಲ್ಲ. ಅಷ್ಟು ಸತ್ಯ. ನೀವು ಕಬಡ್ಡಿ ಕಲೀರಿ, ಖೋ ಖೋ ಕಲೀರಿ, ಮತ್ತಾವುದು ಕಲೀರಿ, ಫುಟ್ಬಾಲ್ ಕಲೀರಿ. ಫುಟ್ಬಾಲು ಅಂತ ಹೇಳ್ಕೊಳ್ಳೋಂಗಿಲ್ಲ ನಮ್ಮಲ್ಲೇ. ಅಥವಾ ಥ್ರೋಬಾಲ್ ಇರಲಿ, ವಾಲಿಬಾಲ್ ಇರಲಿ, ಯಾವುದೇ ಬಾಲಿನ ಆಟ ಇರಲಿ, ಕ್ರಿಕೆಟ್ ಇದ್ದಷ್ಟು ಮಹತ್ವ ಇನ್ನುಳಿದ ಯಾವುದೇ ಆಟಕ್ಕೂ ಇಲ್ಲ. ಈ ಒಂದು ಕಾಲಕ್ಕಿತ್ತು, ಇಲ್ಲಂತಲ್ಲ. ನಮ್ಮ ಹಾಕಿ ಧ್ಯಾನ್ ಚಂದ್ ಅವರಿದ್ದಾಗ ಅದರ ನಂತರದಲ್ಲೇ ಸತತ ವಿಶ್ವಕಪ್ಗಳನ್ನು ಗೆದ್ದಾಗ ಜಬರ್ದಸ್ತಾಗಿ ನಮ್ಮ ಹಾಕಿ ಮೇಲೆ ಪ್ರೀತಿ ಇತ್ತು. ಯಾಕೋ ಏನೋ ಇತ್ತೀಚೆಗೆ ಅದ್ರ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹಾಕಿಯಲ್ಲಿ ನಮ್ಗೆ ಗೆಲ್ಲೋದು ಕಡಿಮೆ ಆಗ್ತಾ ಬಂತು. ಬಟ್ ಆದ್ರೆ ಕ್ರಿಕೆಟ್ ಮಾತ್ರ ಬಹಳ ಆಕರ್ಷಣೀಯವಾಗಿ ಬೆಳೀತಾ ಬಂದದ್ದು. ಈಗ ಇನ್ನೂ ಜೋರಾಗ್ಯದ. ಯಾಕಂದ್ರೆ 2020 ತಂದು ನಿಲ್ಲಿಸಿದ್ದಾರೆ. ಇನ್ನು 10 ತಂದು ನಿಲ್ಲಿಸ್ಬೋದು, ಅದು ಮಾತು ಬೇರೆ. ಒಟ್ಟಿನಲ್ಲೇ ನಮ್ಮ ಟೆಸ್ಟ್ ಹೀರೋ, ದಿಗ್ಗಜ ಆಟಗಾರ ನಮ್ಮ ಚೇತೇಶ್ವರ್ ಪೂಜಾರ್ ಅವರು ವಿದಾಯ ಹೇಳಿದ್ದು ನಿಜವಾಗಿಯೂ ನೋವು ಆಗ್ತದೆ. ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ, ದೊಡ್ಡ ಕಲಾಕಾರ, ದೊಡ್ಡ ಆಟಗಾರ, ಒಬ್ಬ ದೊಡ್ಡ ಸೈಂಟಿಸ್ಟ್ ಯಾರೂ ಇಲ್ಲ. ಅವರು ಬೃಹತ್ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವರು. ಇನ್ನೂ ಸ್ವಲ್ಪ ಇರಬೇಕಪ್ಪ ನಮ್ಮ ಜೊತೆಗೆ ಅನ್ನುವಂಥ ಮಾತು. ಇನ್ನಷ್ಟು ಆಟ ನೋಡ್ತಿದ್ವಿ ನಾವು, ಆಟ ನೋಡಿ ಕಣ್ಣು ತುಂಬಿಕೊಳ್ತಿದ್ದೀವಿ ಅಂತ. ಯಾಕಂದ್ರೆ ಇಂಥ ಕಲಾತ್ಮಕ ಆಟಗಾರ ಸಿಗೋದು ಕಷ್ಟ. ಅದರಲ್ಲೂ ಟೆಸ್ಟಿಗಾಗೇ ಹುಟ್ಟಿದಂಥ ಗವಾಸ್ಕರನ ಸಂತತಿ ಆದಂಥ ಚೇತೇಶ್ವರ್ ಅವರು, ಇನ್ನೊಬ್ಬರು ನಮ್ಮ ರಾಹುಲ್ ದ್ರಾವಿಡರು ಸಹಿತ ತಾವು ಅವ್ರಿಗೆ ಗೋಡೆ ಅಂತ ಕರಿತಾಯಿದ್ರು. ಅವರು ಸಾಕಷ್ಟು ಹೋರಾಟ ಮಾಡಿದವರು. ಇಬ್ಬರು ಹೋರಾಟ ಮಾಡಿದಂಥ ವ್ಯಕ್ತಿಗಳು. ಈ ಇಬ್ಬರಿಗೆ ಇವರು ಗುಜರಾತ್ದವ್ರು ಆದರೂ ಸಹ ವಿಶೇಷವಾಗಿ ಕನ್ನಡ ಜೊತೆ ಸಂಬಂಧ ಯಾಕಪ್ಪ ಅಂದ್ರೆ ಇದು ಹುಬ್ಬಳ್ಳಿಯ ಪ್ರಥಮ ದರ್ಜೆ ಆಟದಲ್ಲೇ ಏನಪ್ಪ ಅಂತಂದ್ರೆ ನಮ್ಮ ಚೇತೇಶ್ವರರು 3 ಸೆಂಚುರಿ ಹೊಡೆದಿದ್ದರು ಅಂತೇಳಿ. ಎಲ್ಲ ನೆಲೆಗಟ್ಟಿನಲ್ಲಿ ಅವರ ಕುರಿತಾಗಿ ನಾವು ಎಷ್ಟು ಹೇಳಿದರೂ ಕಡಿಮೆನ. ಯಾಕಪ್ಪ ಅಂತಂದ್ರೆ ಅವರ ಆಟ ಹಂಗಿತ್ತು. ಮತ್ತು ಭಾರತಕ್ಕೂ ಅನೇಕ ಗೆಲುವುಗಳನ್ನು ತಂದು ಕೊಟ್ಟರು. ತಮ್ಮ ಸಂಯಮದ ಗುಣದಿಂದಾಗೆ ಸಚಿನ್ ಜೊತೆಗೆ ಆಟ ಆಡಿದರು. ಅವ್ರ ಜೊತೆಗೆ ಮತ್ತು ರಾಹುಲ್ ಜೊತೆಗೂ ಆಟ ಆಡಿದಂಥವ್ರು. ಆವತ್ತಿನ ಈ ಹಿಂದಿನ ಪೀರಿಯಡಲ್ಲಿ ಬಂದಂಥ ಅನೇಕ ದಿಗ್ಗಜರೊಂದಿಗೆ ತಮ್ಮನ್ನು ಆಟದೊಂದಿಗೆ ಹಂಚಿಕೊಂಡಂಥ ಈ ಚೇತೇಶ್ವರ್ ಪೂಜಾರ್ ಅವರು ನಿಜವಾಗಿಯೂ ಬ್ಯಾಟಿಂಗ್ನಲ್ಲಿ ಸರ್ದಾರ್ರವರು. ಕರ್ನಾಟಕ ವಿರುದ್ಧವೂ ಸಹ ತಮ್ಮ ಗುಜರಾತ್ ಪರವಾಗಿ ಆಡಿದಾಗ, ಸೌರಾಷ್ಟ್ರ ಪರವಾಗಿ ಆಡಿದಾಗ, ಇವರು ಸೌರಾಷ್ಟ್ರ ಪರವಾಗಿ ಆಡುವಂಥ ವ್ಯಕ್ತಿ ಆಡಿದಾಗ ಕರ್ನಾಟಕ ವಿರುದ್ಧ ಗೆದ್ದ ರೆಕಾರ್ಡ್ ಮಾಡಿದಂಥವ್ರು. ಇವರು ಒಬ್ಬರು ಬ್ಯಾಟಿಂಗಿಂದ ಗೆದ್ದಿದ್ದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅಂಥ ಒಬ್ಬ ಅದ್ಭುತ ಆಟಗಾರ. ಪ್ರಥಮ ದರ್ಜೆ ಆಟಗಳು ಸಾಕಷ್ಟು 22,000 23,000 ರನ್ ಹೊಡೆದಿದ್ದಾರೆ ಒಟ್ಟಲಾಗಿ. ಇಂಥ ಒಬ್ಬ ವ್ಯಕ್ತಿ ಇನ್ನು ನಾವು ಮೈದಾನದಲ್ಲಿ ನೋಡೋದಿಲ್ಲ ಅನ್ನೋದು ನೋವಿನ ಸಂಗತಿ. ಆದರೂ ರಿಟೈರ್ಮೆಂಟ್, ನಿವೃತ್ತಿ ಎಲ್ಲ ಕ್ಷೇತ್ರದಲ್ಲೂ ಇರೋದನ್ನು ರಿಟೈರ್ ಆಗಿದ್ದಾರೆ ಅವರು. ಇಂಡಿಯನ್ ನಾವು ಎಲ್ಲಿ ನೋಡಿದರೂ ಕಾಮೆಂಟೇಟರ್ ಬಾಕ್ಸ್ ನೋಡ್ಬೋದು ನಾವು ಅಷ್ಟೇ. ವಿಶೇಷವಾಗಿ ಕಾಮೆಂಟ್ರಿ ಮಾಡುವಂಥ ಬಾಕ್ಸ್ಗಳಲ್ಲಿ ಅವ್ರು ನಾವು ನೋಡ್ಬೋದು. ಅವ್ರಿಗೂ ಒಂದು ಟೆಸ್ಟ್ಗಳ ವಿಷಯದಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ, ಇವತ್ತು ನಮ್ಮ ಸಮಾಜದ ಚಿತ್ರದಿಂದ ಆಡಿದಂತಹ
ಚೇತೇಶ್ವರ ಪೂಜಾರ್ ಅವರು ಇಲ್ಲ ಇನ್ನು ಕ್ರಿಕೆಟ್ ಮೈದಾನದಲ್ಲಿ ಅನ್ನುವಂಥದ್ದು ಮಾತ್ರ ಎಲ್ಲರಿಗೂ ಒಂದು ಸ್ವಲ್ಪ ಬೇಸರ ನೋವು. ಅದರ ಅವ್ರ ಅಭಿಮಾನಿಗಳಿಗಂತೂ ಅವ್ರು ಇನ್ನೂ ಅಷ್ಟು ಆಡಬೇಕಾಗಿತ್ತು, ವೇಟ್ ಮಾಡಬೇಕಾಗಿತ್ತು ಅಂತೇಳಿ. ಬಟ್ ಹೊಸ ನೀರು ಯಾವ ರೀತಿ ಬರ್ತಾಯಿದ್ದಪ್ಪ ಅಂದ್ರೆ ನಾವು ನೆನಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ಪ್ರಮಾಣದ ಜೋರಾಗಿ ಬರ್ತಾಯಿದೆ. ಅದರಲ್ಲೂ ಗಿಲ್ಲ ನಾಯಕತ್ವದಲ್ಲಿ ಇವತ್ತೆಲ್ಲ ಹೊಸ ಹುಡುಗರು, ಒಳ್ಳೆಯ ಹೋರಾಟಗಾರರು, ಭಾಳಷ್ಟು ಹಾರ್ಡ್ ವರ್ಕ್ ಮಾಡುವಂಥ ಜನ, ಜೊತೆಗೆ ಯೌವನದವ್ರ ಜೊತೆ ಬರ್ತಾಯಿದ್ದಾರೆ. ಪೂಜಾರ್ ಅವರು ಬದುಕಿಸೋದು ಅನಿವಾರ್ಯ ಅನ್ನೋದು ಕಾಲದ ಸತ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.